ಮನೆಗೆ ಬಂದಿದ್ದಾರೆ. ಈ ಶ್ರೀವಲ್ಲಿಗೆ ಅಪ್ಪನ ಹತ್ರ ಏನ್ ಮಾತು? ಏನೇನ್ ಹೇಳಿ ತಲೆ ತಿಂತಾಳೋ ಏನೋ. ಇವಳನ್ನ ಸಹಿಸ್ಕೊಂಡಿರ್ತೀನಿ ಅಂದ್ರೆ ತಲೆ ಮೇಲೆ ಕೂರಕ್ ಬರ್ತಾಳೆ ಅವಳು. ಇಲ್ಲ, ಇವಳನ್ನ ಅಪ್ಪನ ಹತ್ರ ಮಾತಾಡೋದಕ್ಕೆ ಬಿಡ್ಬಾರ್ದು. ಮೇಡಮ್ ಏನಾಯ್ತು? ಯಾಕೆ ಹಿಂಗ್ ಬಂದ್ಬಿಟ್ರಿ? ಆ ಶ್ರೀವಲ್ಲಿ ಯಾರು ಸುಬ್ಬವಳು? ಅಪ್ಪಾಜಿ ಅಪ್ಪಾಜಿ ಅನ್ಕೊಂಡು. ಅಲ್ಲ, ಅಪ್ಪನ ಹತ್ರ ಏನ್ ಮಾತಾವಳಿಗೆ? ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ರೆ ಅವಳು? ಹೇಳಿ ಬಿಡಿ, ಅದ್ರಲ್ಲೇನು? ಏನ್ ಸುಬ್ಬು ಹಿಂಗಂತ ಇದ್ಯಾ? ಅಕಸ್ಮಾತ್ ಅವಳು ಏನಾದ್ರೂ ನಮ್ ವಿಷಯನ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡಿ ಮೇಡಮ್, ತಪ್ಪೇನಿದೆ? ಅಲ್ಲ, ಈಗ ಅವಳು ಅದೇ ವಿಷಯ ಹೇಳ್ತಾಳೆ ಅಂದ್ರೆ ಅದು ಸತ್ಯನೇ ತಾನೆ. ನಾನು ನೀವು ಮದುವೆ ಆಗಿಲ್ಲ ಅಂತ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಅವಳ ಮೂಲಕ ಆದರೂ ಯಜಮಾನ್ರಿಗೆ ಗೊತ್ತಾಗುತ್ತೆ ಅಂದರೆ ಗೊತ್ತಾಗ್ಲಿ ಬಿಡಿ. ಸುಬ್ಬು. ಹ್ಞೂ ಮೇಡಮ್, ಸತ್ಯನ ಮುಚ್ಚಿಟ್ಟಷ್ಟು ಎದೆಯಲ್ಲಿ ಭಯ ಜಾಸ್ತಿ ಆಗುತ್ತೆ. ಅದನ್ನು ಹೇಳಿದ ಮೇಲೆ ಸಮಾಧಾನ ಆಗೋದು. ಯಜಮಾನ್ರ ಹತ್ರ, ಲಲಿತಾದೇವಿ ಅಮ್ಮವ್ರ ಹತ್ರ ನಾವಿಬ್ರು ಮದುವೆ ಆಗಿಲ್ಲ ಅಂತ ಹೇಳಿ ಹೇಳಿ, ಅಥವಾ ನೀವಾದರೂ ಹೇಳಿಲ್ಲ ನಾನಾದರೂ ಹೇಳ್ತೀನಿ ಅಂತ ಕೇಳ್ಕೊತಾ ಇದ್ದೆ ತಾನೆ. ನೀವು ಬೇಡ ಬೇಡ ಅಂತ ತಡಿತಾನೆ ಇದ್ರಿ. ಅವರು ಅಳಿಯ ಅಂತ ಕರೆಯುವಾಗ ಹಿಂಗಾಗುತ್ತೆ ಅಂತ ನಿಮ್ಗೆ ಗೊತ್ತಾ ಮೇಡಮ್? ಒಂಥರ ಆಗುತ್ತೆ ಮೇಡಮ್, ಮನ್ಸಿಗೆ ಬೇಜಾರಾಗುತ್ತೆ. ಅವ್ರನ್ನ ದೇವರು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ದೇವ್ರ ಹತ್ರನೇ ಸುಳ್ಳು ಹೇಳ್ಕೊಂಡಿರೋದಕ್ಕಾಗುತ್ತಾ ಮೇಡಮ್? ಸಾಕು ಮೇಡಮ್, ಇನ್ನೀ ನೋವು ನನಗೆ ಸಾಕು. ಅವಳಿಂದ ಆದರೂ ಯಜಮಾನರಿಗೆ ವಿಷಯ ಗೊತ್ತಾಗುತ್ತೆ ಅಂದರೆ ಗೊತ್ತಾಗಲಿ. ಆದರೆ ದಯವಿಟ್ಟು ನೀವು ಮಾತ್ರ ಅವಳನ್ನು ತಡಿಬೇಡಿ ಮೇಡಮ್, ಪ್ಲೀಸ್. ಬನ್ನಿ. ಸುಬ್ಬುನ ಮೀರಿ ನನ್ನ ಶ್ರೀವಲ್ಲಿನ ತಡೆಯೋಕ್ಕಾಗಲ್ಲ. ಅಕಸ್ಮಾತ್ ಅವಳು ಏನಾದರೂ ಎಲ್ಲ ಸತ್ಯನ ಹೇಳ್ಬಿಟ್ರೆ